ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳ್ರಿ. ಸುರೇಶ್ ಜೀವಪ್ಪ ಚೌಗ್ಲ. ಸುರೇಶ್ ಜೀವಪ್ಪ ಚೌಗ್ಲ. ಜೀವಪ್ಪ ಚೌಗ್ಲ. ಯಾವ್ರಿದ? ನಾಗರಾಳ್ ರೀ. ನಾಗರಾಳ್ ತಾಲೂಕಾ ರಾಯಬಾಗ್ ಡಿಸ್ಟಿಕ್ ಬೆಳಗಾವಿ. ಓಕೆ, ಇವತ್ತು ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ಅಂತ ಬಂದೇವ್ರಿ. ಓಕೆ, ಈಗ ನಿಮ್ಮ ಪ್ಲಾಟ್ ನಾವೆಲ್ಲ ತಿರ್ಗಾಡಿ ನೋಡಿದೇವ್ರಿ. ಓಕೆ, ಈಗ ನಿಮ್ಮ ಪ್ಲಾಟ್ ನಾವು ಔಷಧ ಕೊಟ್ಟಿದ್ದೇವ್ರಿ, ಹೌದಲ್ರಿ? ಇವತ್ತು ತಾರೀಕು ಎಷ್ಟು ರೀ? 3 ಸೆಪ್ಟೆಂಬರ್ 2023. ಓಕೆ, ಇವತ್ತು ನಿಮ್ಮದು ಕಬ್ಬಿನ ಪರಿಸ್ಥಿತಿ ಏನೇನೈತಿ ಈಗ ನಾವು ಒಂದು ವಿಡಿಯೋ ಮಾಡ್ಕೋತೇನೆ ರೀ ಇಲ್ಲಿ, ಹೌದಲ್ರಿ? ಒಂದು ವಿಡಿಯೋ ಮಾಡ್ಕೋತೇನೆ ರೀ. ಈ ಕಬ್ಬ ಒಂದು 45 ದಿವ್ಸನಾಗ ಯಾವ ರೀತಿ ಬೆಳವಣಿಗೆ ಆಗ್ತಿತ್ತು ನೋಡಕ್ ಬರ್ತೈತ್ರಿ. ಓಕೆ, ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗ್ಬೇಕ್ರಿ. ಒಂದು ವಿಡಿಯೋ ಮಾಡ್ಕೋತೇನೆ ರೀ ಎಲ್ಲ ಇದನ್ನ. ಇದು ಸರ ಕ್ವಾಡಿ ಐತಲ್ರಿ? ಓಕೆ, ಈಗ ನಿಮಗೆ ಇದ್ರಾಗ ಏನೇನು ಬದಲಾವಣೆ ಬೇಕಾಗಿತ್ತು ರೀ ಕಬ್ಬದಾಗ? ಬದಲಾವಣೆ ಅಂದ್ರೆ ದಟ್ಟ ಹೊಡಿಬೇಕ್ರಿ. ಹಾಂ ರೀ. ಹೋರ್ಸ್ಲೆ ಹೇಳ್ಬೇಕು. ಹಾಂ ರೀ. ಕಬ್ಬು ಮಟ್ಟೆ ಆಗ್ಬೇಕ್ರಿ. ಹಾಂ ರೀ. ಮತ್ತೆ ರೀ ಅಷ್ಟರ್ಲೆ ಎಲ್ಲಿ ಏನು ಆಗ್ಬೇಕ್ರಿ? ಎಲ್ಲಿ ಅಡಾಲೆ ಆಗ್ಬೇಕ್ರಿ. ಅಡಗಲ ಆಗ್ಬೇಕು. ಒಂದು ಎಕ್ಸಾಂಪಲ್ ಆ ತಪ್ಪಲಿ ಎಷ್ಟು ಬಟ್ಟೆ ಐತಿ ನೋಡ್ರಿ ಈಗ? ಇದ್ರಿ ಹಾಂ, ಎಷ್ಟು ಬಟ್ಟೆ ಐತಿ ನೋಡ್ರಿ ಅದ? ಒಂದು ಬಟ್ಟೆ ಐತ್ರಿ. ಎಟ್ರಿ? ಒಂದು ಬಟ್ಟೆ ಐತ್ರಿ. ಓಕೆ, ಇವತ್ತು ನಾವು ಏನು ಮಾಡತ್ತೀವಿ, ಔಷಧ ಇವತ್ತು ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪನಿದ ಔಷಧ ಬಿಡತ್ತೇವೆ ರೀ, ಹೌದಲ್ರಿ? ಇವತ್ತು ಡ್ರಿಂಚಿಗೆ ಇವತ್ತು 3/9/2023 ಡೇಟ್ ಐತ್ರಿ. ಇದಕ್ಕೆ ಮತ್ತೇನ್ರಿ 20 ದಿವ್ಸ ಒಂದು ವಿಡಿಯೋ ಮಾಡೋಣ್ರಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಏನೈತ್ರಲ್ಲ ಮತ್ತೆ 20 ದಿವ್ಸಲೇ ಮಾಡೋಣ. 45 ದಿವ್ಸನಾಗ ಕವರ್ ಆಗ್ತೈತ್ರಿ. ಇವತ್ತು ನೀವು ಡ್ರಿಂಚಿಂಗ್ ಮಾಡತ್ತೀರಿ. ಈಗ ನಾ ಏನು ಮಾಡ್ಕೊರಿ, ಅಥವಾ ಇವತ್ತು ಟೈಮ್ ಸಿಕ್ಕರೆ ಸ್ಪ್ರೇನು ಮಾಡ್ಕೊರಿ. ಓಕೆ, ಆಮೇಲೆ ನೆಕ್ಸ್ಟ್ ಸ್ಪ್ರೇ ಅಂದ್ರೆ ಒಂದು 15-20 ದಿವಸಲೇ ಅವಾಗ ಒಂದು ಡ್ರಿಂಚಿಂಗ್ ಸ್ಪ್ರೇ ಬರ್ತಿದ್ರಿ. ರಿಸಲ್ಟ್ ಏನು ಇಲ್ಲಿ ಆಗ್ತೈತಿ 45 ದಿವ್ಸನಾಗ ಅದನ್ನು ಮತ್ತೊಂದು ವಿಡಿಯೋದಾಗ ಅವಾಗ ನೋಡ್ಕೊಂಡ್ರಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ ತಮ್ಮ ಪೂರ್ತಿ ಹೆಸರು ಹೇಳ್ರಿ? ಸುರೇಶ್ ಜೀವಪ್ಪ ಚೌಗ್ಲ. ಸುರೇಶ್ ಜೀವಪ್ಪ ಚೌಗ್ಲ. ಸರ ಇದು ಯಾವ್ರಿ? ನಾಗರಾಳ್ ರೀ. ನಾಗರಾಳ್ ತಾಲೂಕಾ ರೀ? ತಾಲೂಕಾ ರಾಯಬಾಗ್ ಡಿಸ್ಟಿಕ್ ಬೆಳಗಾವಿ. ಓಕೆ ಸರ, ಹೋದ್ ಸಲ ನಾವು ಇಲ್ಲಿ ನಿಮ್ಮ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿದ್ದು ರೀ. ಓಕೆನಾ? ಅವಾಗ ನೀವು ಒಂದು ಡ್ರಿಂಚಿಂಗ್ ಮತ್ತು ಒಂದು ಸ್ಪ್ರೇ ಮಾಡಿದಿರಿ, ಹೌದ್ರಿ? ಹೌದ್ರಿ, ಒಂದು ಡ್ರಿಂಚಿಗೆ ಒಂದು ಸ್ಪ್ರೇ ಆಗಿದ್ರಿ. ಹೌದ್ರಿ. ನಾವು ಹೋದ್ ಸಲ ಯಾವ ಡೇಟಿಗೆ ಬಂದಿದ್ದು ಏನು ಗುರ್ತಿತ್ರಿ ನಿಮಗೆ? ನೆನಪಿತ್ರಿ? 3 ತಾರೀಕು ಬಂದಿದ್ರು. 3 ಸೆಪ್ಟೆಂಬರ್ 2009 ಬಂದಿದ್ದು ಇಲ್ಲಿ. ಅದೇ ದಿವಸ ನೀವು ಏನು ಮಾಡಿದ್ರಿ? ಇದಕ್ಕೆ ಔಷಧನ ಡ್ರಿಂಚಿಂಗ್ ಮಾಡಿದ್ರಿ. ಮತ್ತು ಅದೇ ದಿವಸ ನಾವು ಒಂದು ವಿಡಿಯೋನು ಕೂಡ ಮಾಡ್ಕೊಂಡಿದ್ವಿ, ಹೋಗೋದಲ್ರಿ? ಅಂದ್ರೆ ಇವತ್ತು ತಾರೀಕು ಅಷ್ಟೇ, ಇವತ್ತು 2/10/2023. ಅಂದ್ರೆ ಇವತ್ತಿಗೆ 29 ದಿವಸ ಐತ್ರಿ. ಅಂದ್ರೆ ಒಂದು ತಿಂಗಳು ಇಟ್ಕೋರಿ ನಾವು, ಹೌದಲ್ರಿ? ಒಂದು ತಿಂಗಳು ಏನ್ರ ನಿಮ್ಮದು ಇಲ್ಲಿ ಪ್ಲಾಟ್ ಯಾವ ರೀತಿ ಐತ್ರಿ, ಮತ್ತು ಈಗ ಏನೇನು ಚೇಂಜಸ್ ಆಗಿತ್ರಿ ಸ್ವಲ್ಪ ಸವಿಸ್ತಾರ ಮಾಹಿತಿ ಹೇಳ್ರಲ್ಲ. ಒಂದ್ ತಿಂಗಳ ಹಿಂದ ನಮ್ಮದ ಕಬ್ಬ ಕಾಣ್ತಿರ್ಲಿಲ್ಲ ಇಲ್ಲಿ. ಮುಂದ ಕಬ್ಬ ಪೂರ್ತಿ ಬೆಳವಣಿಗೆ ಆಗೈತ್ರಿ. ಆಮೇಲೆ ತಪ್ಪಲೆಲ್ಲ ಅಡಾಲ್ಗ ಹೊಡೆದೈತಿ, ಮರಿ ಹೊಡೆದೈತಿ, ಕಲರ್ ಫುಲ್ ತಗೊಂಡೈತಿ, ಪಿಕಪ್ ಹೆಚ್ಚಾಗೈತಿ. ಅಂದ್ರ ಗ್ರೋತ್ ಫಾಸ್ಟ್, ಅಂದ್ರೆ ಎತ್ತರಕ್ಕೂ ಫುಲ್ ಸ್ಪೀಡ್ ಹಿಡಿದಿಲ್ಲ. 6 ತಿಂಗಳದಾಗ ಏನಾಗ್ಬೇಕಲ್ಲ ಅದು 1 ತಿಂಗಳದಾಗ ತಗೊಂಡಿದ್ದೆ. ಓಕೆ ಸರ್, ಈಗ ನೀವು ನೆಕ್ಸಸ್ ರಿವಲ್ಯೂಷನ್ ನಮ್ದು ಏನು ಔಷಧನ ಯೂಸ್ ಮಾಡಿದ್ರಿ, ನೀವು ಸರ್ ಸಮಾಧಾನ ಇದ್ರೇನ್ರಿ? ಪಕ್ಕ 100% ಸಮಾಧಾನ ಇದೆ. 100% ಸಮಾಧಾನ ಇದೆ. ನಾವು ಏನು ಖರ್ಚು ಮಾಡಿದ್ವಿ ಅದಕ್ಕೆ ನಮ್ಗೆ ತೃಪ್ತಿ, ಮನಸ್ಸಿಗೆ ತೃಪ್ತಿ. ಅಂದ್ರೆ ನಮ್ಗೆ ನಮ್ಮ ಅಮೌಂಟ್ ಏನು ಲಾಸ್ ಆಯ್ತು, ಹಿಂಗಾಯ್ತು, ಹಿಂಗ ನಿಮ್ಗೆ ಏನು ಮನಸ್ಸಿಗೆ ಏನೋ ಇಲ್ಲ, ಮನಸ್ಸಿಗೆ ಆನಂದ ಆಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಂದ್ರಿ, ಈಗ ನಮ್ಮ ರಾಯಬಾಗ್ ತಾಲೂಕದಾಗ್ರಿ ಏನ್ ರೈತರ ಅದಾರ್ರಿ, ಮತ್ತೆ ರಾಯಬಾಗ್ ತಾಲೂಕದಾಗ ಅತಿ ಹೆಚ್ಚ ಬೆಳೆ ಬೆಳೆಯೋದಂದ್ರೆ ಕಬ್ಬ ಅದ, ಹೌದಲ್ರಿ? ಇನ್ನಿತರ ಸಾಕಷ್ಟು ನಮ್ಮ ರೈತರ ಅಂದ್ರೆ ರಾಯಬಾಗ್ ತಾಲೂಕದಾಗ ಇದಾರ್ರಿ. ಅವ್ರಿಗೆ ನೀವು ಏನ್ ಹೇಳಕ್ ಇಂಟ್ರೆಸ್ಟ್ ಪಡಿಸ್ತೀರಿ? ನೋಡ್ರಿ, ಇಷ್ಟು ದಿವಸ ನಿಮ್ಗೆ ಪರಿಚಯ ನಮ್ಗೆ ಇರ್ಲಿಲ್ಲ. ಹೋದ್ ತಿಂಗಳ ಪರಿಚಯ ಆಯ್ತು. ಆಮೇಲೆ ನಮ್ದು ಯೂಸ್ ಮಾಡಿ ನೋಡ್ರಿ, ನಿಮ್ಗೆ ಹೆಂಗ ಅನಿಸ್ತೈತಿ. ಆಮೇಲೆ ನಮ್ಗ ಮುಂದೆ ಹೇಳಕ್ರಿ ಅಂತಂದ್ರೆ ಎಲ್ಲಾ ರೈತರಿಗೆ ಹೇಳಕ್ ಇಷ್ಟಪಡೋದು ಏನಂದ್ರ, ಈ ಔಷಧಿ ಅಗ್ದಿ ಉತ್ತಮ ಐತೆ, ಇದನ್ನ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ. ಓಕೆ ಸರ್, 100% ರೈತರು ತಗೋಬಹುದು, ಕಣ್ಣು ಮುಚ್ಚಿ ಯೂಸ್ ಮಾಡಬಹುದು, ಏನು ಸೈಡ್ ಎಫೆಕ್ಟ್ ಇಲ್ಲ. ಓಕೆ ಸರ್, 100% ಐತೆ. ಎಲ್ಲಾ ರೈತರು ದಯವಿಟ್ಟು ಇದನ್ನ ಯೂಸ್ ಮಾಡ್ಬೋದು. ನೀವು ಹೇಳಕ್ ಇಂಟ್ರೆಸ್ಟ್ ಪಡ್ತೀರಿ. ಓಕೆ ಸರ್, ಅವಾಗ ತಪ್ಪಲ್ಲ ನಾವು ಆಡಾಗ್ಲೂ ನೋಡಿದ್ರಲ್ಲ, ಅವಾಗ ಎಷ್ಟಿತ್ರಿ? 1 ಬಟ್ ಐತ್ರಿ. ಅಂದ್ರೆ 1 ಬಟ್ ಅಂದ್ರೆ 1 ಇರ್ತಿತ್ರಿ. ಇವತ್ತು ಜರ ನೋಡ್ಬೋದ್ರಿ, ಎಷ್ಟಾಗೈತಿ? ನೋಡ್ಬೋದ್ರಲ್ಲ, ಎಷ್ಟಾಗೈತಿ ಹೇಳಿ ಸ್ವಲ್ಪ. ಈಗ ನೋಡ್ರ 2 ಬಟ್ ಮ್ಯಾಗ 2.5 ಆಗೈತಿ ನೋಡ್ರಿ. 2.5 ರೀ? 2.5 3 ಬಟ್ ತಗ ಅಂದಾಜ್ ಆಗದಂಗ ಆಗಿದ್ರಿ. ಅಂದ್ರೆ ಬರೀ ಇದು ಎಷ್ಟು ದಿವ್ಸನಾಗ ರೀ? 1 ತಿಂಗಳದಾಗ. 1 ತಿಂಗಳದಾಗ ಇಷ್ಟು ರಿಸಲ್ಟ್ ಸಿಕ್ಕಿದ್ರಿ. ಇದಕ್ಕೆ ನೀವು ಯಾವುದೋ ಮತ್ತೆ ರಾಸಾಯನಿಕ ಏನೋ ಯೂಸ್ ಮಾಡಿದ್ರೆ? ಏನೋ ಯೂಸ್ ಮಾಡಿಲ್ಲ. ಬರೀ ನಮ್ಮದೊಂದು ಡ್ರಿಂಚಿಂಗ್ ಒಂದು ಸ್ಪ್ರೇ ಯೂಸ್ ಮಾಡಿದ್ರೆ. ಓಕೆ ಸರ್.